ಸೇರಿ ಬಂದಂತ ನಮ್ಮೆಲ್ಲರನ್ನ ಈ ರಾತ್ರಿ ವೇಳೆಯಲ್ಲಿ ವಂದಿಸ್ತೇನೆ. ದೇವರಿಗೆ ಸ್ತೋತ್ರ. ಈ ಒಂದು ದಿನದಲ್ಲಿ ನಾವೆಲ್ಲರೂ ಕುಟುಂಬವಾಗಿ ಕೂಡಿ ಬರಲಿಕ್ಕಾಗುವಂತ ಕೃಪೆಯನ್ನು ದೇವರು ಅನುಗ್ರಹಿಸಿದ್ದಾನೆ. ದೇವರಿಗೆ ಸ್ತೋತ್ರ ಹೇಳೋಣ. ಪ್ರಾರ್ಥನಾ ಪೂರ್ವಕವಾಗಿ ಈ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ನಿಟ್ಟಿನಲ್ಲಿ ನಮ್ಮ ಮಧ್ಯದಲ್ಲಿರುವ ಸ್ವತಂತ್ರ ಕುಮಾರ್ ಅಂಕಲ್ ಅವರು ನಮ್ಮನ್ನ ಪ್ರಾರಂಭದ ಪ್ರಾರ್ಥನೆ ನಡೆಸುವಂತೆ ಪರಿಶುದ್ಧ ನೀನು ನಮ್ಮ ಹಿತಚಿಂತಕನು, ನಮ್ಮ ಒಳ್ಳೆಯನು, ನಮ್ಮ ವಿಮೋಚಕನು. ನೀನು ನಮ್ಮ ಜೀವಮಾನವೆಲ್ಲ ನೀನು ಮಾಡಿದಂಥ ಕಾರ್ಯಗಳು ಎಲ್ಲೋ ಅದ್ಭುತವಾಗಿದೆ, ಅತಿಶಯವಾಗಿದೆ. ಕೀರ್ತನೆಗಾರನು ಹೇಳುವಾಗೆ 136 ಪ್ರಾರಂಭದಲ್ಲಿ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು ಎಂಬುದಾಗಿ. ಪ್ರಸಂಗಿ 3:11 ಹೇಳ್ತದೆ, God does everything beautiful in his time. ನಿನ್ನ ಸಮಯದಲ್ಲಿ ಎಲ್ಲವನ್ನು ಅಂದವಾಗಿ ಚಂದವಾಗಿ ಮಾಡುವಂತ ಕರ್ತನು ನೀನಯ್ಯ. ನಿನ್ನ ಮಕ್ಕಳ ಹಿತಕ್ಕಾಗಿ ನೀನು ಮಾಡಿದಂತ ಯೋಜನೆಗಳು, ನಿನ್ನ ಆಲೋಚನೆಗಳು, ನಿನ್ನ ಕ್ರಿಯೆಗಳು, ಅದನ್ನು ವರ್ಣಿಸುವುದಕ್ಕೆ ನಾವು ಅಶಕ್ತರು. ನಾವು ಆದರೂ ಕರ್ತನೆ, ನಿನ್ನ ಮಕ್ಕಳಾದ ನಾವು ನೀನು ಮಾಡಿದ ಉಪಕಾರ ನೆನೆಸುವುದು ಮಾತ್ರವಲ್ಲ, ನಮ್ಮ ಜೀವಿತವೆಲ್ಲ ನಿನ್ನ ಆಶೀರ್ವಾದ ಕೃಪೆ ಬೇಕೆಂಬುದಾಗಿ ನಿನ್ನ ಸಾನ್ನಿಧ್ಯವನ್ನು ಬಯಸಿ ಬಂದಿದ್ದೇವೆಯ ಕರ್ತನೆ. ಮತ್ತು ರೀಟ ಈ ಮಕ್ಕಳು ದಾಂಪತ್ಯ ಜೀವಿತದಲ್ಲಿ ಸೇರುವಂಥದ್ದು ನಿನ್ನ ಅನಾದಿ ಕಾಲದ ಉದ್ದೇಶ. ಇರುವುದರಿಂದ 2 ಕುಟುಂಬಗಳನ್ನು ಕರ್ಕೊಂಡು ಬಂದು ಇವರ ಮಧ್ಯದಲ್ಲಿ ನಿನ್ನ ಮಹಿಮೆ, ನಿನ್ನ ಘನತೆ, ಆ ನಿನ್ನ ಮಹಾ ತೇಜಸ್ಸನ್ನು ಪ್ರಕಟ ಮಾಡುವುದಕ್ಕಾಗಿ ಒಂದು ಅನ್ಯೋನ್ಯತೆಯಲ್ಲಿ ನಮ್ಮೆಲ್ಲರ ನಿನ್ನ ಕರ್ಕೊಂಡು ಬಂದಿದ್ದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. 2 ಕುಟುಂಬಗಳ ಮಧ್ಯದಲ್ಲಿ ಇಲ್ಲಿವರೆಗೂ ನೀನು ಮಾಡಿದಂಥ ಎಲ್ಲ ಸಹಾಯಕ್ಕಾಗಿ ಸ್ತೋತ್ರ. ಮದುವೆ ಎಂಬ ಕಾರ್ಯದ ಪೂರ್ವ ಸಿದ್ಧತೆಯಲ್ಲಿ ಎಲ್ಲವನ್ನೂ ನೀನು ಒದಗಿಸಿಕೊಡುವ ಮೂಲಕ ನಾನು ಯೆಹೋವ ಇರೇ ಎಂಬುದಾಗಿಯೂ, ನಾನೇ ಸರ್ವಶಕ್ತನಾದ ದೇವರೆಂಬುದಾಗಿಯೂ, ನಾನೇ ನಿಮ್ಮ ಹಿತಚಿಂತಕನೆಂಬುದಾಗಿ ಈ ಕಾರ್ಯದ ಮೂಲಕ ನಿನ್ನನ್ನು ಪ್ರಕಟ ಮಾಡಿಕೊಂಡಿದ್ದಾರೆ. ಸ್ತೋತ್ರ. ಈಗಲೂ 2 ಕುಟುಂಬಗಳು ಕರ್ತನೆಯವರು ವಿನಿಮಯ ಮಾಡಿಕೊಳ್ಳಲಿರುವಂಥ ಎಲ್ಲ ಸಂಗತಿಗಳಿಗಾಗಿ ನಿನ್ನ ಬಳಿಗೆ ನಾವು ಬಂದಿದ್ದೇವೆ. ಪ್ರತಿ ಸಂಗತಿಯನ್ನು, ಪ್ರತಿ ವಸ್ತುವನ್ನು ನಿನ್ನ ಆಶೀರ್ವಾದ ಮಾಡು. ಅದರ ಮೂಲಕ ಕರ್ತನೆಯವರೊಂದು ಅನ್ಯೋನ್ಯತೆ, ಪ್ರೀತಿಯ ಒಡಂಬಡಿಕೆಯಲ್ಲಿ ಒಂದಾಗಿ ಸೇರಿ ಮುಂದೆ ಅತೇನ್ ಮತ್ತು ರೀಚಾ ಅವರ ಬಾಳು ಬದುಕಿನಲ್ಲಿ ಮುಂದೆ ಇವರು ಪ್ರಾರ್ಥನೆ ಮಾಡುವವರು ಮಾತ್ರವಲ್ಲ, ಅವರು ನಡೆಸುವವರು, ಸಹಾಯ ಮಾಡುವವರು, ಉತ್ತೇಜನ ಪಡಿಸುವವರಾಗಿದ್ದುಕೊಂಡು ಯಾವಾಗಲೂ ಜೀವಿಸುವಾಗಿ ಕೃಪೆ ತೋರಿಸು. 2 ಕುಟುಂಬಗಳನ್ನು ನೀನು ಸಮರ್ಪಿಸ್ತೇವೆ. ಕರ್ತನ ಬಂಧುಗಳಾಗಿ ಬಂದಿದ್ದೇವೆ, ಹಿತೈಷಿಗಳಾಗಿ ಬಂದಿದ್ದೇವೆ, ಸ್ನೇಹಿತರಾಗಿ ಬಂದಿದ್ದೇವೆ, ದೇವ ಸೇವಕರುಗಳಾಗಿ ಬಂದಿದ್ದೇವೆ. ಎಲ್ಲರ ಮಧ್ಯದಲ್ಲಿ ದೇವ ನಿನ್ನನ್ನು ನೀನು ಪ್ರಕಟ ಮಾಡಿಕೊಂಡು ಎಲ್ಲ ಘನ, ಮಾನ, ಮಹಿಮೆ, ಮಾನ, ಪ್ರಭಾವ, ಕೃತಜ್ಞತಾ ಸ್ತೋತ್ರ ಅದು ನಿನಗೆ ಮಾತ್ರ ಸಲ್ಲುವುದಾಗಲಿ. ನಮ್ಮ ಪ್ರಾರ್ಥನೆ ಸ್ತೋತ್ರಗಳನ್ನು ನಮ್ಮ ಒಡೆಯನು, ನಮ್ಮ ರಕ್ಷಕನು, ಲೋಕ ವಿಮೋಚಕನು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಸಮರ್ಪಿಸಿಕೊಳ್ಳುತ್ತೇವೆ ತಂದೆಯೇ. ಆಮೆನ್. ದೇವರ ವಾಕ್ಯ ಭಾಗವನ್ನು ಓದಿ ಕೇಳಿಸಿಕೊಳ್ಳೋಣ. ಕೀರ್ತನೆಗಳ ಸಂಗ್ರಹ 128. ಅದು ಹೀಗೆ ಬರೆಯಲ್ಪಟ್ಟಿದೆ: ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನೀನು ಕಷ್ಟಾರ್ಜಿತವನ್ನ ನೀನು ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಇಗೋ, ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು
ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನ ನೋಡುವವನಾಗು. ಮಕ್ಕಳನ್ನು ಕಾಣುವವನಾಗು. ಇಸ್ರಾಯೇಲರಿಗೆ ಶುಭವಾಗಲಿ ಎಂಬುದಾಗಿ. ದೇವರಿಗೆ ಸ್ತೋತ್ರವಾಗಲಿ. ನೆರೆದು ಬಂದಂತ ತಮ್ಮೆಲ್ಲರನ್ನ ಈ ರಾತ್ರಿ ವೇಳೆಯಲ್ಲಿ ನಾನು ವಂದಿಸ್ತೇನೆ. ಮತ್ತೆ ಎರಡು ಕುಟುಂಬಗಳಿಗೆ ಮುಂಚಿತವಾಗಿ ಶುಭಾಶಯಗಳನ್ನ, ದೇವರ ಆಶೀರ್ವಾದಗಳನ್ನ ನಾನು ಕೋರುವವನಾಗಿದ್ದೇನೆ. ಕುಟುಂಬಕ್ಕೆ ತಮ್ಮ ಪ್ರೀತಿ, ಮಮತೆ, ಕಾಳಜಿ, ಅನ್ಯೂನ್ಯತೆ ಇವೆಲ್ಲವುಗಳ ಸಂಕೇತವನ್ನ ಪ್ರತಿಬಿಂಬಿಸುವಂತ ವಸ್ತುಗಳನ್ನ ಪರಸ್ಪರ ವಿನಿಮಯ ಮಾಡಿಕೊಳ್ಳುವ ಮೂಲಕ ಇನ್ನು ಎರಡು ಕುಟುಂಬಗಳು ಸೇರಿ ಆ ಪ್ರೀತಿಯಲ್ಲಿ, ಆ ಅನ್ಯೂನ್ಯತೆಯಲ್ಲಿ, ದೇವರ ಒಗೆತನದಲ್ಲಿ ಒಂದಾಗುವುದಕ್ಕೆ ಈ ಒಂದು ಸಮಯದಲ್ಲಿ ದೇವರು ಕೂಡಿಸಿದ್ದಾನೆ. ದೇವರಿಗೆ ಅನಂತ ವಂದನೆಗಳನ್ನ ನಾವು ತಿಳಿಸುವವರಾಗೋಣ. ವಿಶೇಷವಾಗಿ ನಾವು ಈ ಎಂಗೇಜ್ಮೆಂಟ್, ನಿಶ್ಚಿತಾರ್ಥದ ಸಮಯದಲ್ಲಿ ಈ ತಟ್ಟೆ ಶಾಸ್ತ್ರವನ್ನ ಮಾಡುವಂತದ್ದು ನಮ್ಮ ವಾಡಿಕೆ. ಆದ್ರೆ ಮದುವೆಯ ಹಿಂದಿನ ದಿನ ಕೂಡ ನಾವು ಪರಸ್ಪರ ವಸ್ತುಗಳನ್ನ ವಿನಿಮಯ ಮಾಡಿಕೊಳ್ತೇವೆ. ಮೊದಲಿಂದಲೂ ಕೂಡ ನಮಗೊಂದು ಪ್ರಶ್ನೆ, ಯಾಕೆ ಮಾಡಬೇಕು ಇದನ್ನ ಎಂಬುದಾಗಿ. ನಮಗೆ ಬೈಬಲ್ ಹೇಳ್ತದೆ, ಯಾಕೋಬ ಲಾಬಾನನ ಬಳಿಗೆ ಹೋಗಿ ಸುಮಾರು 7 ವರ್ಷಗಳ ಕಾಲ ಆತನು ದುಡಿದು ಸಂಪಾದಿಸಿದ್ದನ್ನ ಮತ್ತೆ ತಾನು ಇಷ್ಟಪಟ್ಟಂತ ಹುಡುಗಿಯನ್ನ, ಅಂದ್ರೆ ಲಾಬಾನನ ಮಗಳನ್ನ ಮದುವೆ ಮಾಡಿಕೊಳ್ಳುವುದಾಗಿ ನಿಶ್ಚಯಿಸಿಕೊಳ್ಳುವಾಗ ತನ್ನಲ್ಲಿದ್ದಂತ ಶ್ರೇಷ್ಠ ವಸ್ತುಗಳನ್ನ ತಕ್ಕೊಂಡು ಹೋಗಿ ಆತನು ಕೊಟ್ಟು ತನ್ನ ಮಾವನ ಮನವೊಲಿಸುವ ಪ್ರಯತ್ನ ಮಾಡಿದ್ದಂತೆ. ಅದೇ ನಿಟ್ಟಿನಲ್ಲಿ ನಾವು ಕೂಡ ಈ ಕೊಡುವಂತ ಈ ಎಲ್ಲ ತಟ್ಟೆಯಲ್ಲಿರುವಂತ ವಿವಿಧ ಸಾಮಗ್ರಿಗಳು, ವಿವಿಧ ರೀತಿಯಾದಂತ ವಸ್ತುಗಳು, ಇವೆಲ್ಲವೂ ಕೂಡ ಒಂದೊಂದು ಅರ್ಥವನ್ನ ಕುಟುಂಬಕ್ಕೆ ನೀಡ್ತಾ ಹೋಗ್ತದೆ. ಬಹುಶಃ ಆ ಎಲ್ಲ ಅರ್ಥಗಳನ್ನ ನಾವು ಬೈಬಲ್ನ ಒಂದೊಂದು ವಚನಗಳ ಅನ್ವಯ ಧ್ಯಾನ ಮಾಡಿದ್ರೆ ಈ ರಾತ್ರಿ ಪೂರ ನಮಗೆ ಸಾಲದೆ ಹೋದಿತ್ತು. ಆದ್ರೆ ಸಂಕ್ಷಿಪ್ತವಾಗಿ ಇದರ ಉದ್ದೇಶವನ್ನ ನಾವು ಮನನ ಮಾಡುವಾಗ ವಾಕ್ಯ ಭಾಗದಲ್ಲಿ ಹೇಳುವಂತೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಯಾವ ರೀತಿಯಾದಂತ ಆಶೀರ್ವಾದ? ವಾಕ್ಯ ಭಾಗ ಹೇಳ್ತಿದೆ, ಮಕ್ಕಳನ್ನ ಕಾಣುವಂತ ಆಶೀರ್ವಾದ, ಇಸ್ರಾಯೇಲರ ಶುಭವನ್ನ ನೋಡುವಂತ ಆಶೀರ್ವಾದ, ಈ ಎರಡಕ್ಕಿಂತ ಹೆಚ್ಚಿನದಾಗಿ ದೇವರ ಕೃಪೆಯಲ್ಲಿ ಜೀವಿತವನ್ನ ನಡೆಸುವಂತ ಆಶೀರ್ವಾದ. ಹಾಗಾಗಿ ಈ ಎರಡೂ ಕುಟುಂಬ, ಅವರು ಬೆಳೆದು ಬಂದಂತ ಹಿನ್ನೆಲೆ ಬೇರೆ, ಅವರ ಸಂಸ್ಕಾರಗಳು ಬೇರೆ, ಅವರ ಮಾತುಗಾರಿಕೆ ಬೇರೆ, ಅವರ ನಂಬಿಕೆ ಬೇರೆ, ಅವರ ಜೀವನ ಶೈಲಿ ಬೇರೆ, ಅವರು ಅರ್ಥಕೊಂಡಂತ ದೇವರ ವಿಶ್ವಾಸದ ವಿಧಾನಗಳು ಬೇರೆ. ಆದ್ರೆ ಈ ಎಲ್ಲ ರೀತಿಯಾದಂತ ಕ್ರೈಸ್ತ ಹಿನ್ನೆಲೆಗಳನ್ನ ಈ ಮದುವೆಯ ಮೂಲಕ, ಪರಸ್ಪರ ವಿನಿಮಯ ಮಾಡಿಕೊಳ್ಳುವ ವಸ್ತುಗಳ ಮೂಲಕ ತಮ್ಮ ನಂಬಿಕೆಯನ್ನ, ತಮ್ಮ ವಿಶ್ವಾಸವನ್ನ, ತಾವು ಇಲ್ಲಿಯವರೆಗೆ ದೇವರಲ್ಲಿ ಕಂಡುಕೊಂಡಂತ ಎಲ್ಲ ವಿಧವಾದಂತ ಮಾರ್ಗಗಳನ್ನ ಪರಸ್ಪರ ಹಂಚಿಕೊಳ್ಳುವಂತ ಸಮಯ. ಬಹಳ ವಿಶೇಷವಾಗಿ ಈ ಸಮಯದಲ್ಲಿ ಬಳಸುವಂತ ವಸ್ತುಗಳು, ಅವುಗಳ ಮೇಲಿಡುವಂತ ನಾವು ನಂಬಿಕೆ, ಅದು ಬಹಳ ಪ್ರಾಮುಖ್ಯ. ನಾವು ಕರ್ತನ ಭೋಜನದ ಸಮಯದಲ್ಲಿ ಕೂಡ ನಾವು ಕೇವಲ ರೊಟ್ಟಿಯನ್ನ, ದ್ರಾಕ್ಷಾರಸವನ್ನ ಕ್ರಿಸ್ತನ ದೇಹ, ಕ್ರಿಸ್ತನ ರಕ್ತ ಎಂಬುದಾಗಿ ನಂಬಿ ಸ್ವೀಕರಿಸ್ತೇವೆ. ಇಲ್ಲಿಯೂ ಕೂಡ ಇಂತಹ ಕಾರ್ಯಕ್ರಮಗಳಲ್ಲಿ ನಾವು ಆ ವಸ್ತುಗಳಲ್ಲಿ ಇಟ್ಟಿರುವಂತ ನಂಬಿಕೆ ಬಹಳ ಪ್ರಾಮುಖ್ಯವಾಗ್ತದೆ. ಇಲ್ಲಿ ಕೇವಲ ವಿನಿಮಯ ಮಾಡಿಕೊಳ್ಳುವಂತದ್ದು ವಸ್ತುಗಳೇ ಆದರೂ ಕೂಡ ಆ ವಸ್ತುಗಳ ಹಿಂದೆ ಇರುವಂತ ಭಾವನೆಗಳು ಇಲ್ಲಿ ಬಹಳ ಪ್ರಾಮುಖ್ಯತೆಯನ್ನ ವಹಿಸ್ತದೆ. ವಿಶೇಷವಾಗಿ ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲಿ, ಎಲ್ಲ ನಿಶ್ಚಿತಾರ್ಥಗಳಲ್ಲಿ, ಎಲ್ಲ ತಟ್ಟೆ ಶಾಸ್ತ್ರಗಳಲ್ಲಿ ಕೇವಲ ವಸ್ತುಗಳನ್ನ ಎಲ್ಲ ಕಡೆ ಬಳಸ್ತಾರೆ. ಒಂದು ಹೂವ, ಒಂದು ಸ್ವೀಟ್, ಇನ್ನೊಂದು ತಟ್ಟೆ ತಾಂಬೂಲ, ಅಂದ್ರೆ ತೆಂಗಿನಕಾಯಿ, ಎಲೆ, ಅಡಿಕೆ, ಇವೆಲ್ಲವುಗಳ ಹೊರತಾಗಿ ಬೇರೆ ಬೇರೆ ರೀತಿಯಾಗಿ ಕೆಲವರು ಕೊಬ್ಬರಿಯನ್ನ ಬಳಸ್ತೀರಿ, ಕೆಲವರು ಸಕ್ಕರೆಯನ್ನ ಬಳಸ್ತೀರಿ, ಕೆಲವರು ಸ್ವೀಟ್ ಗಳನ್ನ, ಬೇರೆ ಬೇರೆ ತಿಂಡಿ, ಬಗೆ ಬಗೆಯಾದಂತ ವಸ್ತುಗಳನ್ನ ಬಳಸ್ತೀರಿ. ಈ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಾನು ಕಂಡಂತ ಒಂದು ಕುಟುಂಬದ ಒಂದು ಹಿನ್ನೆಲೆಯಲ್ಲಿ ಈ ತಟ್ಟೆಯ ಬದಲಾವಣೆಯಲ್ಲಿ ತಮ್ಮ ಮನೆಯಲ್ಲಿದ್ದಂತ ಒಂದು ಹಳೆಯ ಬೈಬಲ್ ಅನ್ನ ಪರಸ್ಪರ ಬದಲಾಯಿಸಿದ್ರು. ನಾನು ಅವರನ್ನ ಪ್ರಶ್ನಿಸಿದೆ, ಯಾಕೆ? ಅವರ ಮನೆಯಲ್ಲಿ ಹೇಳಿದ್ರು, ಇದು ನಮ್ಮ ಮನೆಯಲ್ಲಿರುವಂತ ಹಳೆಯ ಬೈಬಲ್ ಅಯ್ಯ. ಈಗ ಯಾಕೆ ಈ ಬೈಬಲ್ ಅನ್ನ ಈ ತಟ್ಟೆಯ ಶಾಸ್ತ್ರದಲ್ಲಿ ಬದಲಾಯಿಸ್ತಿದ್ದೀರಿ ಎನ್ನುವಾಗ, ಅಯ್ಯ, ಈ ಒಂದು ಬೈಬಲ್ ನಮ್ಮ ತಾತನ ಕಾಲದಿಂದ ಉಪಯೋಗಿಸ್ತಾ ಇದ್ದೆವು. ಈ ಒಂದು ಬೈಬಲ್ ನಮ್ಮ ಮನೆಯಲ್ಲಿರುವಷ್ಟು ಕಾಲ ನಮಗೊಂದು ಸಮಾಧಾನ ಇದೆ ಅಯ್ಯ. ಹಾಗಾಗಿ ನಮ್ಮ ಮನೆಯಲ್ಲಿರುವಂತ ಸಮಾಧಾನವನ್ನ
ನಮ್ಮ ಬೀಗರ ಮನೆಗೆ ಕೊಡ್ತಾ ಇದ್ದೇವೆ, ಅವರ ಮನೆಯಲ್ಲಿರುವ ಸಂತೋಷವನ್ನ ನಾವು ತಕ್ಕೊಳ್ತಾ ಇದ್ದೇವೆ. ಖಂಡಿತವಾಗಿ ಇದು ಒಂದು ಭಾವನೆಯೇ, ಆದರೆ ಇದು ವಸ್ತುವೇ ಬೈಬಲ್ ಎನ್ನುವಾಗ, ಆದ್ರೆ ಅದರ ಹಿಂದೆ ಇರುವಂತ ನಂಬಿಕೆ ಇದೆಯಲ್ಲ, ಅದು ಬಹಳ ಪ್ರಾಮುಖ್ಯ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯೆಹೋವನಲ್ಲಿ ಭಯಭಕ್ತಿ. ಯಾವ ಕುಟುಂಬ ಭಯದಲ್ಲಿ ಭಕ್ತಿಯಲ್ಲಿ ಬೆಳೆಸ್ತದೆ, ಆ ಭಯಭಕ್ತಿ ದೇವರ ಸಂಸರ್ಗಕ್ಕೆ ನಡೆಸ್ತದೆ. ಬಹುಶಃ ರತೀನ್ ಹಾಗೂ ರೀಟಾ 28 ವರ್ಷಗಳ ಕಾಲ, ಇಬ್ಬರಿಗೂ ಕೂಡ 28 ವರ್ಷಗಳ ಕಾಲ ತಂದೆ ತಾಯಿಗಳ ವಾತ್ಸಲ್ಯದಲ್ಲಿ ಬೆಳೆದಿದ್ದಾರೆ, ತಂದೆ ತಾಯಿಗಳ ನೇತೃತ್ವದಲ್ಲಿ ಬೆಳೆದಿದ್ದಾರೆ. ಆ ಕ್ರೈಸ್ತ ಹಿನ್ನೆಲೆ ಇದೆ, ಕ್ರೈಸ್ತ ವಿಶ್ವಾಸ ಇದೆ, ಸಂಸ್ಕಾರಗಳಿದೆ. ಕುಟುಂಬದಲ್ಲಿ ಅವರೇ ಕೊಟ್ಟಂತ ಎಲ್ಲ ವಿಧವಾದಂತಹ ಮಾರ್ಗದರ್ಶನಗಳಿವೆ. ಈಗ ಇಬ್ಬರನ್ನ ಮದುವೆಯ ಮೂಲಕ ಒಂದಾಗಿಸಿ ಸಾಕ್ಷಿಯ ಕುಟುಂಬವಾಗಿ ಬಾಳುವುದಕ್ಕಾಗಿ ಈ ವಸ್ತುಗಳನ್ನ ಎರಡು ಕುಟುಂಬಗಳ ಒಗೆತನಕ್ಕಾಗಿ, ಎರಡು ಕುಟುಂಬಗಳ ಬಂಧನಕ್ಕಾಗಿ, ಎರಡು ಕುಟುಂಬಗಳ ಅನ್ಯೋನ್ಯತೆಗಾಗಿ ನಾವು ಇದನ್ನ ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದಕ್ಕೆ ಬಂದಿದ್ದೇವೆ. ದೇವರ ಆಶೀರ್ವಾದ, ದೇವರ ಕೃಪೆ ಈ ವಸ್ತುಗಳ ಮೂಲಕ ಎರಡು ಕುಟುಂಬಗಳ ಬಾಂಧವ್ಯವನ್ನ ಹೆಚ್ಚಾಗಿಸಲಿ ಎಂಬುದಾಗಿ ಪ್ರಾರ್ಥಿಸೋಣ. ಎರಡು ಕುಟುಂಬಗಳ ಅನ್ಯೋನ್ಯತೆ, ಎರಡು ಕುಟುಂಬಗಳ ಒಗೆತನ, ಎರಡು ಕುಟುಂಬಗಳ ಬಂಧನ ಅನುಬಂಧನಗಳಾಗಿ ಬದಲಾಗಿ ದೇವರ ಆಶೀರ್ವಾದ ನಮಗೆ ಸಮಗ್ರವಾಗಿ ದೊರಕಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಆಮೇಲೆ ನಮ್ಮ ವಸ್ತುಗಳಿಗಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ನಂತರದಲ್ಲಿ ಪ್ರತಿಯೊಳ್ಳ ಹುಡುಗನ ಮನೆಯ ಕುಟುಂಬಸ್ಥರು ಹುಡುಗಿಯ ಕುಟುಂಬಸ್ಥರಿಗೆ ಈ ವಸ್ತುಗಳನ್ನು ನೀಡುವಂತೆ ಕೇಳಿಕೊಳ್ತಾರೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಮಹೋನ್ನತನೇ, ನಮ್ಮೆಲ್ಲರ ಪರಿಪಾಲಕನೇ, ನಿನಗೆ ಸ್ತೋತ್ರವನ್ನ ಸಲ್ಲಿಸ್ತೇವೆ. ನಿನ್ನ ವಾಕ್ಯದಲ್ಲಿ ಹೇಳಿದ್ದಿ, ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ ಎಂಬುದಾಗಿ. ಇಹಲೋಕದಲ್ಲಿ ಮಾನವರಾಗಿರುವ ನಾವು ಕ್ರೈಸ್ತ ಹಿನ್ನೆಲೆಯಲ್ಲಿ ಹುಟ್ಟಿದ್ದರೂ ಕೂಡ ಕೆಲವು ವಸ್ತುಗಳನ್ನ ನಿನ್ನ ಪ್ರಸನ್ನತೆಯ ಪ್ರತೀಕವಾಗಿ ಪರಿಗಣಿಸಿ ಅವುಗಳನ್ನ ಅನ್ಯೋನ್ಯತೆ, ಪ್ರೀತಿ, ಐಕ್ಯತೆ, ಸಂಬಂಧಗಳ ಭಾವನೆಗಳನ್ನ ರೂಢಿಸಿ ಕರ್ತನೆ ಅವುಗಳನ್ನ ನಮ್ಮ ಮನೆಗಳಲ್ಲಿ ತುಂಬಿಕೊಳ್ಳುತ್ತಾ ನಿನ್ನ ನಿರಂತರವಾದ ಆಶೀರ್ವಾದಕ್ಕೆ ನಾವು ಬಾಧ್ಯರಾಗುವಂತೆ ಕೃಪೆ ಮಾಡಿ ಎರಡು ಕುಟುಂಬಗಳನ್ನ ಇಲ್ಲಿ ಕರೆತಂದಿದ್ದಿ, ಅದಕ್ಕಾಗಿ ಸ್ತೋತ್ರ. ದೇವರೇ, ಪ್ರೀತಿಯುಳ್ಳ ಕುಟುಂಬಸ್ಥರು ತಮ್ಮ ವಸ್ತುಗಳನ್ನ ವಿನಿಮಯ ಮಾಡುವಾಗ ಅವು ಕೇವಲ ವಸ್ತುಗಳಾಗಿರದೆ ಅವರ ಹಿನ್ನೆಲೆ, ಅವರ ಜೀವನ ಶೈಲಿ, ಅವರು ನಿನ್ನೊಳ್ಳಿಗೆ ಕಂಡುಕೊಂಡಂತ ಸಾಕ್ಷಿಯ ಜೀವಿತ, ಮಾದರಿಯುತವಾದ ಬದುಕು, ಇವೆಲ್ಲವುಗಳ ಸಾಂಕೇತಿಕವಾಗಿ ಒಂದು ಕುಟುಂಬ ಇನ್ನೊಂದು ಕುಟುಂಬವನ್ನ ಸ್ವೀಕರಿಸಿ, ಅವುಗಳನ್ನ ಗೌರವಿಸಿ, ಅವುಗಳನ್ನ ಮಾನ್ಯವೆಂದೆಡಿಸಿ ಪರಸ್ಪರ ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ಒಂದೇ ನಾವಿಕನ ಹಾದಿಯನ್ನ ಹಿಡಿಯುತ್ತಾ ಜೀವನದ ಮಾರ್ಗಗಳನ್ನ ಕಂಡುಕೊಳ್ಳುವಂತೆ ಕೃಪೆ ಮಾಡು ಸ್ವಾಮಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ, ದೀನತೆ, ನಿರೀಕ್ಷೆಯಿಂದ ಈ ವಸ್ತುಗಳನ್ನ ನಿನ್ನ ಅಭಿಷೇಕಕ್ಕೂ ನಿನ್ನ ಅದ್ವಿತೀಯವಾದ ನಾಮಕ್ಕೂ ಒಪ್ಪಿಸಿ ಪ್ರಾರ್ಥನೆಯನ್ನ ಯೇಸುವಿನ ಹೆಸರಿನಲ್ಲಿ ಬೇಡಿದವೆ ಜೀವವುಳ್ಳ ತಂದೆಯೇ, ಆಮೇನ್.
ಎಲ್ಲ ಒಳ್ಳೆ ದಾನಗಳಿಗೆ ಮೂಲ ಕರ್ತ ದೇವರೇ, ಸಂಗೀತದ ಒಂದು ಚರಣವನ್ನ ಹಾಡೋಣ. ಎಲ್ಲ ಒಳ್ಳೆ ದಾನಗಳ ಮೂಲ ಕರ್ತ ದೇವರೇ, ನಿನ್ನ ದಿವ್ಯ ಆಶೀರ್ವಾದ ದಯ ಮಾಡು ನನಗೆ ದಯ ಮಾಡು ನನಗೆ ದಯ ಮಾಡು ನನಗೆ. ನಾವೆಲ್ಲರೂ ಒಟ್ಟಾಗಿ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸತ್ಸಂಗೀತಗಳೇ ಆತನ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಮರೆಯಬೇಡ. ದೇವರ ಆಶೀರ್ವಾದವನ್ನ ನಂಬಿಕೆಯಿಂದ ಹೊಂದೋಣ. ದಾಂಪತ್ಯವನ್ನ ಮಾನ್ಯವನ್ನೆಣಿಸಬೇಕೆಂಬುದಾಗಿ ತನ್ನ ಮಗನ ಮೂಲಕ ದಂಪತಿಗಳಿಗೆ ಕೃಪೆಯನ್ನು ಅನುಗ್ರಹಿಸಿ ಸೃಷ್ಟಿಯ ಪ್ರಾರಂಭದಲ್ಲಿಯೇ ದಿವ್ಯ ಪ್ರೀತಿಯನ್ನ ಕುಟುಂಬಗಳಿಗೆ ಅನುಗ್ರಹಿಸಿ ಪವಿತ್ರಾತ್ಮನ ಮೂಲಕ ದೃಢ ಸಂಕಲ್ಪ ನಂಬಿಕೆಯಿಂದ ಹೆಜ್ಜೆ ಹಾಕುವಂತೆ ಪ್ರೇರೇಪಿಸುವ ಜೀವದಾಯಕನಾದಂತ ತಂದೆ ಮಗ ಪರಿಶುದ್ಧಾತ್ಮನೆನ್ನುವ ತ್ರಾಯೇಕ ದೇವರ ಆಶೀರ್ವಾದ ಕುಟುಂಬದೆಲ್ಲರ ಸಂಗಡ, ವಿಶೇಷವಾಗಿ ಮಕ್ಕಳ ಸಂಗಡ ನಿತ್ಯ ಕಾಲ ನಿರಂತರ ಇರಲಿ. ಆಮೆನ್. ಎಲ್ಲೇ ಇರಲಿ ಹೇಗೆ ಇರಲಿ ಮೂಡಿದೆ ಬಿಂಬ, ಪ್ರತಿ ಕ್ಷಣವೂ ಜೊತೆ ಇರುವ ಆಸೆ ಕಣ್ತುಂಬ. ಚಿಗುರ ಬೆಳೆಸಿದವನ್ಯಾರೋ, ಎದೆ ಮನೆಯ ಕದ ತೆಗೆದ ದೇವರು ಯಾರೋ. ಸರ್ವಶಕ್ತನೇ, ನಮ್ಮೆಲ್ಲರ ಪರಿಪಾಲಕನಾದ ಸ್ವಾಮಿಯೇ, ನಿನಗೆ ಸ್ತೋತ್ರವನ್ನ ಸಲ್ಲಿಸಿ ನಿನ್ನ ಕೊಂಡಾಡುತ್ತೇವೆ ದೇವರೇ. ಮತ್ತೊಂದು ಆವೃತ್ತಿ ನಿನ್ನ ಆಶೀರ್ವಾದವನ್ನ ಕುಟುಂಬವಾಗಿ ಹೊಂದಿಕೊಳ್ಳಲು, ನಿನ್ನ ಕೃಪೆಯನ್ನ ನಮ್ಮ ಜೀವನದಲ್ಲಿ ಅನುಭವಿಸಲು, ನಿನ್ನ ಸಂಸರ್ಗದಲ್ಲಿ ನಮ್ಮೆಲ್ಲರನ್ನ ಗಣನೆಗೆ ತೆಗೆದುಕೊಳ್ಳಬೇಕೆಂದು ಯೇಸುವಿನ ಹೆಸರಿನಲ್ಲಿ ಈ ಕಾರ್ಯವನ್ನ ಪವಿತ್ರಾತ್ಮನ ಹೆಸರಿನಲ್ಲಿ, ಪವಿತ್ರಾತ್ಮನ ಅಭಿಷೇಕದಲ್ಲಿ ಮುಂದುವರಿಸಿ ನಡೆಸಿಕೊಡಬೇಕೆಂದು ಯೇಸುವಿನ ಹೆಸರಿನಲ್ಲಿ ಬೇಡದೇವೆ ತಂದೆ. ಸಮಸ್ತ ಕೊಡುವಾತನೇ, ಅನಂತ ಸ್ತೋತ್ರ ನಿನಗೆ, ದಯಾ ಪ್ರಾಣೆ ಸಂಸಾರ ಕ್ಷೇಮ ಬಾಳಿಕೆ ನಿನ್ನಾಶೀರ್ವಾದ ದಿಂದಾನೆ, ಅನಂತ ಸ್ತೋತ್ರ ನಿನಗೆ, ದಯಾ
ವಾಕ್ಯ ಭಾಗವನ್ನ ಓದಿ ಕೇಳಿಸಿಕೊಳ್ಳೋಣ. ಶ್ರೀಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 4ರಿಂದ 6 ವಚನಗಳ ತನಕ. ಅದು ಹೀಗೆ ಬರೆಯಲ್ಪಟ್ಟಿದೆ. ಮನುಷ್ಯರನ್ನು ನಿರ್ಮಾಣ ಮಾಡಿದವನು ಆದಿಯಿಂದಲೇ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರ ವಿಷಯದಲ್ಲಿ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನ ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಹೇಳಿದನೆಂಬುದಾಗಿ ನೀವು ಓದಲಿಲ್ಲವೋ? ಹೀಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದ್ದರಿಂದ ದೇವರು ಕೂಡಿಸಿದ್ದನ್ನ ಮನುಷ್ಯರು ಅಗಲಿಸಬಾರದು ಅಂದನು ಎಂಬುದೇ. ದೇವರಿಗೆ ಸ್ತೋತ್ರವಾಗಲಿ. ಕುಟುಂಬಸ್ಥರೇ, ಮತ್ತೊಂದಾವರ್ತಿ ನಿಮ್ಮನ್ನು ಹೊಂದಿಸ್ತೇನೆ. ಬಹಳ ಚಿಕ್ಕದಾಗಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಅವರಿಬ್ಬರು ಇನ್ನು ಇಬ್ಬರಲ್ಲ, ಅವರು ಒಂದೇ ಶರೀರವಾಗಿರುತ್ತಾರೆ. ಹೀಗಿರುವುದರಿಂದ ಅವರು ದೇವರು ಕೂಡಿಸಿದ್ದನ್ನ ಮನುಷ್ಯರು ಅಗಲಿಸಬಾರದು ಎಂಬುದಾಗಿ. ಬಹುಶಃ ಈ ಒಂದು ಮಾತು 2 ಕುಟುಂಬಗಳ ಅನುಭವದಲ್ಲಿ ಮದುವೆ ನಡೆಯುತ್ತಿದೆ ಎಂದರೆ ತಪ್ಪಾಗಲಾರದು. ಯಾಕಂದ್ರೆ 2 ಕುಟುಂಬಗಳ ವಾಸಸ್ಥಳ ಬೇರೆ, 2 ಕುಟುಂಬಗಳ ಹಿನ್ನೆಲೆ ಬೇರೆ, 2 ಕುಟುಂಬಗಳ ಒಂದು ರೀತಿ ರಿವಾಜುಗಳು ಬೇರೆ. ಆದ್ರೆ ಈ 2 ಕುಟುಂಬಗಳನ್ನ ದೇವರು ಈ ಮದುವೆ ಮೂಲಕ ಕೂಡಿಸಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಬಹಳ ಸುಂದರವಾಗಿ ಆದಿಕಾಂಡ 1ನೇ ಅಧ್ಯಾಯದ ಕಡೆಯ ವಚನಗಳಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ತನ್ನ ಸ್ವರೂಪದಲ್ಲಿ ಗಂಡು ಹೆಣ್ಣನ್ನ ನಿರ್ಮಿಸಿ ಅವರನ್ನ ಆಶೀರ್ವದಿಸಿದನು ಎಂಬುದಾಗಿ ಹೇಳ್ತದೆ. ಬಹುಶಃ ಈ ಮದುವೆ ಎನ್ನುವಾಗ ಅದು ದೇವರ ಆಶೀರ್ವಾದವನ್ನ ನಮ್ಮ ಜೀವನಗಳಲ್ಲಿ ಸ್ವೀಕರಿಸುವಂಥದ್ದು. ಬಹುಶಃ ನಾವು ವಿನಿಮಯ ಮಾಡಿಕೊಳ್ಳಲಿರುವಂತ ಈ ಎಲ್ಲ ವಸ್ತುಗಳು ಕೂಡ ಅದು ಆಶೀರ್ವಾದದ ಸಂಕೇತ. ಬಹಳ ಸುಂದರವಾಗಿ ಬೈಬಲ್ ವಾಕ್ಯಗಳಲ್ಲಿ ಕೂಡ ನಾವು ನೋಡ್ತೇವೆ, ದೇವರು ಸೃಷ್ಟಿ ಮಾಡಿದ ಎಲ್ಲವುಗಳಲ್ಲಿ ತಾನು ಸಂಪಾದಿಸಿದ್ದನ್ನ, ಅದರಲ್ಲಿ ಬೆಲೆಯುಳ್ಳದನ್ನ, ಶ್ರೇಷ್ಠವಾದದ್ದನ್ನ ದೇವರಿಗೆ ಕಾಣಿಕೆಯಾಗಿ ಅರ್ಪಿಸಿ ದೇವರ ಕೃಪೆಗೆ ಆಶೀರ್ವಾದಕ್ಕೆ ಪಾತ್ರನಾದ ಕಾಯಿನ ಮತ್ತು ಏಬೇಲನ್ನ ಕಾಣ್ತೇವೆ. ಅಲ್ಲಿ ಶ್ರೇಷ್ಠವಾದದ್ದುಗಳನ್ನ ಈ ಮದುವೆ ಎನ್ನುವಾಗಲೂ ಆ ಶ್ರೇಷ್ಠವಾದ ದೇವರ ಆಶೀರ್ವಾದವನ್ನ ಪ್ರೀತಿಯುಳ್ಳ ರತಿನ್ ಹಾಗೂ ರಿಟಾ ಮಕ್ಕಳ ಬದುಕಿನಲ್ಲಿ ಸ್ವೀಕರಿಸುವುದಕ್ಕಾಗಿ ನಾವು ಕುಟುಂಬವಾಗಿ ಪ್ರಾರ್ಥಿಸಲು, ಕುಟುಂಬವಾಗಿ ಭಿನ್ನವಿಸಲು ಮತ್ತು ಕುಟುಂಬವಾಗಿ ಇವರ ದಾಂಪತ್ಯ ಜೀವಿತ ಇಂದಿನಿಂದ ಪ್ರಾರಂಭವಾಗುವ ಒತ್ತಾರೆಯ ಬೆಳಗಿನ ಆರಾಧನೆಯಲ್ಲಿ ದೃಢೀಕರಣಗೊಂಡು ಒಡಂಬಡಿಕೆಯ ಮೂಲಕ ಒಂದಾಗುವಾಗ ನಾವೆಲ್ಲರೂ ಅವರು ಬಾಳುವಂತ ಎಲ್ಲ ವರುಷಗಳಲ್ಲಿ ಅವರ ಕುಟುಂಬದಲ್ಲಿ ದೇವರು ನೀಡುವ ಆಶೀರ್ವಾದಗಳನ್ನ ನೋಡುತ್ತಾ ಸಾಕ್ಷೀಕರಿಸಬೇಕಾಗಿ ದೇವರು ನಮ್ಮನ್ನ ಕರೆತಂದಿದ್ದಾನೆ. ಅದಕ್ಕಾಗಿ ಆದಿಕಾಂಡದಲ್ಲಿ ಹೇಳುವಂತ ಮಾತು, ದೇವರು ಗಂಡು ಹೆಣ್ಣನ್ನು ನಿರ್ಮಿಸಿ ಆಶೀರ್ವದಿಸಿದನು ಎಂಬುದಾಗಿ. ಬಹುಶಃ ನಾಳೆಯ ಆರಾಧನೆಯಲ್ಲಿ ನಾವು ದೇವರ ಆಶೀರ್ವಾದವನ್ನ ಬಿಟ್ಟು ಬೇರೆ ಯಾವುದನ್ನ ಕೂಡ ನಾವು ಎದುರು ನೋಡುವುದಕ್ಕೆ ಸಾಧ್ಯ ಇಲ್ಲ. ಬಹಳ ಸುಂದರವಾಗಿ ಒಬ್ಬ ಶ್ರೇಷ್ಠ ಗ್ರಂಥಕರ್ತ ಹೀಗೆ ಹೇಳ್ತಾನೆ, ನಥಿಂಗ್ ಇಸ್ ಮೋರ್ ದನ್ ಗಾಡ್ಸ್ ಬ್ಲೆಸ್ಸಿಂಗ್ ಎಂಬುದಾಗಿ. ದೇವರ ಆಶೀರ್ವಾದದ ಮುಂದೆ ಯಾವುದೂ ಕೂಡ ಬೆಲೆ ಕಟ್ಟಲು ಸಾಧ್ಯ ಇಲ್ಲ ಎಂಬುದಾಗಿ. ಆ ದೇವರ ಬೆಲೆ ಕಟ್ಟಲಾಗದ ಆಶೀರ್ವಾದವನ್ನ ಕುಟುಂಬವಾಗಿ ಈಗ ಇಲ್ಲಿಯ ತನಕ ದೇವರ ವಾಕ್ಯ ನಮಗೆ ಬೋಧಿಸುವಂತೆ ವಾಕ್ಯ ಭಾಗ ಹೇಳ್ತದೆ, ಸ್ವಾಮಿ ಇನ್ನು ಮುಂದೆ ಆತನು ತಂದೆ ತಾಯಿಗಳನ್ನ ಬಿಟ್ಟು ತನ್ನ ಹೆಂಡತಿಯನ್ನ ಸೇರಿಕೊಳ್ಳುವನು. ರತೀನ್, ಖಂಡಿತವಾಗಿ ಈಗಿನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ತಂದೆ ತಾಯಿಗಳನ್ನ ಬಿಟ್ಟು ಅಂದ ತಕ್ಷಣ ಇಟ್ಸ್ ನಾಟ್ ಫಿಸಿಕಲಿ, ಇಟ್ಸ್ ನಾಟ್ ಮೆಂಟಲಿ, ಇಟ್ಸ್ ನಾಟ್ ಸ್ಪಿರಿಚುಯಲಿ. ತಂದೆ ತಾಯಿಗಳನ್ನ ಬಿಟ್ಟು ಎನ್ನುವಾಗ ಇಲ್ಲಿಯ ತನಕ 28 ವರ್ಷ ಆ ಪ್ರೀತಿಯನ್ನ ನಿನಗೆ ಕೊಟ್ಟಿದ್ದಾರೆ. ಈಗ ಆ ಪ್ರೀತಿಯನ್ನ ನೀನು ಸಾಕ್ಷೀಕರಿಸಲು ನಿನ್ನ ಬಾಳ ಸಂಗಾತಿಯನ್ನ ದೇವರು ಕೊಡ್ತಿದ್ದಾನೆ. ಈಗ ಆ ಬಾಳ ಸಂಗಾತಿಯಿಂದ ಪ್ರೀತಿಯನ್ನ ಪಡ್ಕೊಂಡು ಆ 2ರಷ್ಟು ಪ್ರೀತಿಯನ್ನ ನಿನ್ನ ತಂದೆ ತಾಯಿಗಳಿಗೆ ಹಿಂದಿರುಗಿಸುವ ಆಶೀರ್ವಾದದಲ್ಲಿ ದೇವರು ನಿನ್ನ ಒಪ್ಪಿಸಿಕೊಡ್ತಾ ಇದ್ದಾನೆ. ಕುಟುಂಬವಾಗಿ ದೇವರ ಆಶೀರ್ವಾದ, ತಂದೆ ತಾಯಿಗಳಿಗೆ ಹಿಂದಿರುಗಿಸಿ ಕೊಡಬೇಕಾದ ಪ್ರೀತಿ, ಕುಟುಂಬಕ್ಕೆ ಹಿಂದಿರುಗಿಸಿ ಕೊಡಬೇಕಾದಂತ ಅನ್ಯೂನ್ಯತೆ, ಇದರ ಜವಾಬ್ದಾರಿಯನ್ನ ಹೊರುವುದಕ್ಕಾಗಿ ದೇವರು ನಿಮ್ಮಿಬ್ಬರನ್ನ ಈ ಮದುವೆಯ ಮೂಲಕ ಒಂದುಗೂಡಿಸಿದ್ದಾನೆ. ದೇವರಿಗೆ ಸ್ತೋತ್ರ. ದೇವರ ವಾಕ್ಯ ಹೇಳುವಂತೆ ನಿಮ್ಮನ್ನ ಆಶೀರ್ವದಿಸಲಿ, ಕಾಪಾಡಲಿ, ಬಲಪಡಿಸಲಿ, ಮುಂದೆ ನಡೆಸಲಿ. ಈ ವಸ್ತುಗಳಿಗಾಗಿ ದೇವರ ಆಶೀರ್ವಾದವನ್ನ ಬೇಡೋಣ. ಕರ್ತನು ನಮ್ಮನ್ನ ಮುಂದೆ ನಡೆಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಕುಟುಂಬಸ್ಥರು, ವಿನಿಮಯ ಮಾಡಿಕೊಳ್ಳಲಿರುವಂತ ಈ ವಸ್ತುಗಳನ್ನ ನಿನ್ನ ಶಿಲುಬೆಯ ಗುರುತಿನ ಮೂಲಕ ಆಶೀರ್ವದಿಸುತ್ತೇವೆ. ಇವುಗಳು ದಾಂಪತ್ಯ ಜೀವಿತಕ್ಕೆ ಕಾಲಿಟ್ಟು ನಿನ್ನ ಕೃಪೆಯನ್ನ ಶಾಶ್ವತ ಕಾಲ ಅನುಭವ ಮಾಡುತ್ತಾ ನಿನ್ನಿಂದ ಕುಟುಂಬವಾಗಿ ಪಡೆದುಕೊಳ್ಳುವಂತ ಪ್ರೀತಿಯನ್ನ, ಪ್ರೇಮವನ್ನ, ಅನ್ಯೂನ್ಯತೆಯನ್ನ 2 ಕುಟುಂಬಗಳ ತಂದೆ ತಾಯಿಗಳಿಗೆ
ಕುಟುಂಬದ ಸದಸ್ಯರುಗಳಿಗೆ, ಕುಟುಂಬದ ಬಂಧು ಮಿತ್ರರಿಗೆ, ಎಲ್ಲರಿಗೆ ಸಾರುತ್ತಾ ಅನುಭವ ಮಾಡುತ್ತಾ ನಿನ್ನ ಅನ್ಯೋನ್ಯತೆಯಲ್ಲಿ ಸರಾಗವಾಗಿ ನಡೆಯಲಿಕ್ಕಾಗುವಂತೆ ಅವರನ್ನ ಕರ ಹಿಡಿದು ಮುಂದೆ ನಡೆಸು. ನನ್ನ ವಾಕ್ಯದಲ್ಲಿ ಹೇಳಿದಂತೆ ನಿನ್ನ ಸ್ವರೂಪಧಾರಿಗಳಾದಂತ ಪ್ರೀತಿಯುಳ್ಳ ಮಕ್ಕಳು ನಿನ್ನ ಮೂಲಕ ಅವರು ಎಲ್ಲ ಜೀವನದ ಬದುಕನ್ನ ಕಟ್ಟಿಕೊಳ್ಳುವಾಗ, ಬದುಕನ್ನ ರೂಪಿಸಿಕೊಳ್ಳುವಾಗ ಯೆಹೋಶುವನು ಹೇಳುವಂತೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬಂತೆ ಅವರು ನಿನ್ನನ್ನು ಸೇವಿಸುವಾಗ ಬರುವಂತ ಎಲ್ಲ ರೀತಿಯ ಸೈತಾನನ ಅಂಧಕಾರದ ಶಕ್ತಿಗಳನ್ನ, ಕಷ್ಟ, ದುಃಖ, ದುಗುಡಗಳನ್ನ ಸಮರ್ಪಕವಾಗಿ ಎದುರಿಸಿ ನಿಂತಿ ನಿನ್ನ ಪ್ರೀತಿಯಲ್ಲಿ ತಮ್ಮ ಜೀವಿತವನ್ನ, ದಾಂಪತ್ಯವನ್ನ, ಕುಟುಂಬವನ್ನ ಕಟ್ಟಿಕೊಂಡು ಇತರರಿಗೆ ಮಾರ್ಗದರ್ಶಿಗಳಾಗಿ ಅವರನ್ನ ರೂಪಿಸಬೇಕೆಂದು ಬೇಡುತ್ತೇವೆ. ನೀನು ದೃಢೀಕರಿಸಿ ನಮ್ಮೆಲ್ಲರನ್ನ ಬಲಪಡಿಸಬೇಕೆಂದು ಯೇಸುವಿನ ಘನವುಳ್ಳ ನಾಮದಲ್ಲಿ ಬೇಡಿದ್ದೇವೆ ಜೀವುಳ್ಳ ತಂದೆಯೇ, ಆಮೆನ್. ನಾವೆಲ್ಲರೊಟ್ಟಾಗಿ ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವು ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿರಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗಿಸು, ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸುವಂತೆ ನಮ್ಮ ದೋಷಗಳಿಗೆ ಸೇರಿಸಬೇಡ, ರಾಜ್ಯವು ಬರಲು ನಮಗೆ ಸದಾಕಾಲ. ಕುಟುಂಬದ ಒಡೆಯನಾಗಿ ನಮ್ಮ ಸಂಗಡ ಸದಾಕಾಲ ತನ್ನ ಕೃಪೆಯ ಕಾರ್ಯಗಳನ್ನ ಮಾರ್ಗದರ್ಶನವಾಗಿ ನೀಡುವಂತ ಕ್ರಿಸ್ತೇಸುವಿನ ಕೃಪೆಯು ಆದಿಯಲ್ಲಿಯೇ ದಂಪತಿಗಳಾಗಿ ನಿರ್ಮಿಸಿ ಅವರನ್ನ ಆಶೀರ್ವದಿಸಿದಂತ ಅಪಾರವಾದ ಪ್ರೀತಿಯನ್ನ ಕುಟುಂಬದ ಮಧ್ಯೆ ಏರ್ಪಡಿಸುವಂತ ತಂದೆ ದೇವರ ಪ್ರೀತಿಯು ಸದಾಕಾಲ ದಂಪತಿಗಳಾಗಿ ದೇವರ ಮಾರ್ಗದರ್ಶನದಲ್ಲಿ ನಡೆಯಲು ಆತನ ಆಜ್ಞೆಗಳನ್ನ ಪಾಲಿಸುತ್ತಾ ಬಾಧ್ಯವಾಗಿ ಕುಟುಂಬವಾಗಿ ರೂಪುಗೊಳ್ಳಲು ಪ್ರೇರೇಪಿಸುವಂತ ಪವಿತ್ರಾತ್ಮನ ಅನ್ಯೋನ್ಯತೆ, ಮಾರ್ಗದರ್ಶನ, ಸಹವಾಸವು ಈಗಲೇ ಯಾವಾಗಲೂ ಈ ಕುಟುಂಬದ ಸಂಗಡ, ಮದುಮಕ್ಕಳ ಸಂಗಡ, ನಾಳೆಯ ಒಡಂಬಡಿಕೆ ಆರಾಧನೆಯ ಸಂಗಡ ನಿತ್ಯ ಕಾಲ ನಿರಂತರ ನೆಲೆಯಾಗಿರಲಿ. ಆಮೇನ್.
ಗತಕಾಲವೆಲ್ಲ ಕರ್ತನುಪಕಾರ ಎಷ್ಟೊಂದು ಅಧಿಕ ಅಧಿಕ ಬರುವ ದಿನಗಳಲ್ಲೂ ದಾರಿ ತೋರಿ ನಡೆಸು ಆತ್ಮನಿಂದ ತುಂಬಿಸು ಸ್ತೋತ್ರ ಆತ್ಮನಿಂದ ತುಂಬಿಸು ಸ್ತೋತ್ರ ನಮ್ಮ ಹೃದಯಕ್ಕೆ ನಿನ್ನ ವಾಕ್ಯವು ಮಾರ್ಗಕ್ಕೆ ಬೆಳಕು ಆಗಿದೆ ಮಾರ್ಗಕ್ಕೆ ಬೆಳಕು ಆಗಿದೆ ಸ್ತೋತ್ರ. ನಮಸ್ತೆ. ಸರಿ ಬಂದಿರುವ ಎರಡು ಕುಟುಂಬಗಳಿಗೆ ಪ್ರತಿಯೊಳ್ಳ ಕಾಂಕ್ಲೇಣದ ಕುಟುಂಬಸ್ಥರಲ್ಲಿ ಊಟದ ವ್ಯವಸ್ಥೆನ ಮಾಡಲಾಗಿದೆ. ಹಾಗಾಗಿ ಊಟದ ವ್ಯವಸ್ಥೆಗೆ ಎಲ್ಲರೂ ನಾವು ಮೊದಲ ಸಾರಿ ಸೇರಿ ಬಂದಂತ ಮನೆಯ ಮೇಲ್ಛಾವಣಿಯಲ್ಲಿ ನಾವೆಲ್ಲರೂ ಹೋಗಿ ಅನನ್ಯ ಭೋಜನವನ್ನ ಸವೆದು ರಾತ್ರಿಯಲ್ಲಿ ಸುಖವಾದ ನಿದ್ರೆಯನ್ನ ಮಾಡುತ್ತಾ ಹೊತ್ತಾರೆಯ ಒಡಂಬಡಿಕೆ ಆರಾಧನೆಗೋಸ್ಕರ ದೇವರಲ್ಲಿ ಪ್ರಾರ್ಥಿಸೋಣ. ಎಲ್ಲರಿಗೆ ಶುಭರಾತ್ರಿ.